ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SBI ಬ್ಯಾಂಕಿನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರುತ್ತೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಹುದ್ದೆ ಹೆಸರು ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಅಫೀಷಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ ನವೆಂಬರ್ 22, 2024. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಡಿಸೆಂಬರ್ 12, 2024 ಆಗಿರ್ತದೆ. ನೆಕ್ಸ್ಟ್ ಹುದ್ದೆಗಳ ವಿವರದ ಬಗ್ಗೆ ಮಾಹಿತಿ ನೋಡೋದಾದ್ರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲ್ ವಿಭಾಗ 42 ಹುದ್ದೆಗಳು ಖಾಲಿ ಇರುವಂಥದ್ದು. ಇಲೆಕ್ಟ್ರಿಕಲ್ ವಿಭಾಗದಲ್ಲಿ 25 ಹುದ್ದೆಗಳು ಖಾಲಿ ಇರುವಂಥದ್ದು. ಫೈರ್ ವಿಭಾಗದಲ್ಲಿ 101 ಹುದ್ದೆಗಳು ಖಾಲಿ ಇರುವಂಥದ್ದು. ಇಲ್ಲಿ ಹುದ್ದೆಗಳ ವರ್ಗೀಕರಣನೂ ಕೂಡ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಬ್ಯಾಕ್ಲಾಗ್ ಹುದ್ದೆಯನ್ನು ಒಳಗೊಂಡಂತೆ ಒಟ್ಟಾರೆಯಾಗಿ 169 ಹುದ್ದೆಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಕನಿಷ್ಠ 21 ವರ್ಷ ವಯಸ್ಸಾಗಿರ್ಬೇಕು. ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲ್ ವಿಭಾಗ, ಅಸಿಸ್ಟೆಂಟ್ ಮ್ಯಾನೇಜರ್ ಇಲೆಕ್ಟ್ರಿಕಲ್ ವಿಭಾಗಕ್ಕೆ ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ ಗರಿಷ್ಠ ವಯೋಮಿತಿ 30 ವರ್ಷ ಆಗಿರ್ತದ. ಅಸಿಸ್ಟೆಂಟ್ ಮ್ಯಾನೇಜರ್ ಫೈರ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ ಗರಿಷ್ಠ ವಯೋಮಿತಿ 40 ಆಗಿರ್ತದ ಸ್ನೇಹಿತರೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಸಿವಿಲ್ ಎಂಜಿನಿಯರಿಂಗ್ ದೊಳಗೆ ಡಿಗ್ರಿಯನ್ನ ಪಾಸ್ ಮಾಡಿರ್ಬೇಕು. ಸಿವಿಲ್ ಎಂಜಿನಿಯರಿಂಗ್ ದೊಳಗೆ ಡಿಗ್ರಿಯನ್ನ ಪಾಸ್ ಮಾಡಿರ್ಬೇಕು. ಅದೇ ರೀತಿ 2 ವರ್ಷದ ಎಕ್ಸ್ಪೀರಿಯನ್ಸ್ ಕೂಡ ಹೊಂದಿರಬೇಕು. ಈ ಸಿವಿಲ್ ಎಂಜಿನಿಯರಿಂಗ್ ಸಂಬಂಧಿಸಿದಂತ 2 ವರ್ಷದ ಎಕ್ಸ್ಪೀರಿಯನ್ಸ್ ಕೂಡ ಹೊಂದಿರಬೇಕು. ಯಾವ ಏರಿಯಾದೊಳಗೆ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಇಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ವಿಭಾಗ. ಇಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ವಿಷಯದೊಳಗೆ ಡಿಗ್ರಿ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ಈ ಎಲ್ಲಾ ಡಿಗ್ರಿಗಳು 60% ಅಂಕಗಳೊಂದಿಗೆ ಪಾಸ್ ಮಾಡಿರ್ಬೇಕ್ರಿ. ಅಂದ್ರೆ ಮಾತ್ರ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕ ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್ ಈ ಅಸಿಸ್ಟೆಂಟ್ ಮ್ಯಾನೇಜರ್ ಇಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ 2 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕ್ರಿ. ರಿಲೆವೆಂಟ್ ಫೀಲ್ಡ್ ಒಳಗೆ 2 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾವ ಏರಿಯಾದೊಳಗೆ ಎಕ್ಸ್ಪೀರಿಯನ್ಸ್ ಇರಬೇಕಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಫೈರ್ ಎಂಜಿನಿಯರಿಂಗ್ ವಿಭಾಗ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಫೈರ್ ವಿಭಾಗದೊಳಗೆ ಅಥವಾ ಫೈರ್ ವಿಷಯದಲ್ಲಿ BE ಪಾಸ್ ಮಾಡಿರಬೇಕು, ಅಥವಾ ಸೇಫ್ಟಿ ಅಂಡ್ ಫೈರ್ ಎಂಜಿನಿಯರಿಂಗ್ ಅಂತ ಒಂದು ಸ್ಟ್ರೀಮ್ ಬರ್ತದ. ಈ ಸ್ಟ್ರೀಮ್ ನಲ್ಲಿ BE ಅಥವಾ BTech ಪಾಸ್ ಮಾಡಿದ್ರು ಅರ್ಜಿ ಸಲ್ಲಿಸಬಹುದು. ಈ ಕ್ವಾಲಿಫಿಕೇಶನ್ ನೀವು ಮುಗಿಸಿರ್ಲಿಲ್ಲ ಅಂತಂದ್ರೆ ಫೈರ್ ಟೆಕ್ನಾಲಜಿ ಅಂಡ್ ಸೇಫ್ಟಿ ಎಂಜಿನಿಯರಿಂಗ್ ಅಂತ ಒಂದು ಸ್ಟ್ರೀಮ್ ಬರ್ತದ. ಈ ಸ್ಟ್ರೀಮ್ ನಲ್ಲಿಯೂ ಕೂಡ ನೀವು BE ಅಥವಾ BTech ಪಾಸ್ ಮಾಡಿದ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಈ ಕೋರ್ಸ್ ನೀವು ಪಾಸ್ ಮಾಡಿರಲಿಲ್ಲ ಅಂತಂದ್ರೆ 4 ವರ್ಷದ ಫೈರ್ ಸೇಫ್ಟಿಗೆ ಸಂಬಂಧಿಸಿದಂತ ವಿಷಯದೊಳಗೆ ಡಿಗ್ರಿ ಪಾಸ್ ಮಾಡಿದ್ರಿ ಅಂತಂದ್ರೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ನೆಕ್ಸ್ಟ್ 3 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿರುವಂತದ್ದು ಸ್ನೇಹಿತರೆ. ಯಾವ ಏರಿಯಾದೊಳಗೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಸ್ಯಾಲರಿ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಈ ಹುದ್ದೆಗಳಿಗೆ ಆಯ್ಕೆ ಆದ್ಮೇಲೆ ಪೇಮೆಂಟ್ ಎಷ್ಟು ಇರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ 48,480 ರೂಪಾಯಿ ಪೇಮೆಂಟ್ ಇರ್ತದ್ರಿ. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ ಎಲ್ಲ ಸೇರಿದ್ರೆ 55,000 ರೂಪಾಯಿದಿಂದ 60,000 ರೂಪಾಯಿ ತನಕ ನಿಮ್ಮ ಕೈಗೆ ಸಿಗುವಂಥದ್ದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲ್ ಎಂಜಿನಿಯರಿಂಗ್ ವಿಭಾಗ ಆಮೇಲೆ ಇಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ವಿಭಾಗದ ಹುದ್ದೆಗಳಿಗೆ ಆನ್ಲೈನ್ ರಿಟರ್ನ್ ಟೆಸ್ಟ್ ಇರ್ತದೆ. ಅಂದ್ರೆ ಲಿಖಿತ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ, ಆಮೇಲೆ ಇಂಟರ್ವ್ಯೂ ಇರ್ತದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಫೈರ್ ಎಂಜಿನಿಯರಿಂಗ್ ವಿಭಾಗದ ಹುದ್ದೆಗಳಿಗೆ ಕೇವಲ ಇಂಟರ್ವ್ಯೂ ಇರ್ತದ್ರಿ. ಲಿಖಿತ ಸ್ಪರ್ಧಾತ್ಮಕ ಪರೀಕ್ಷೆ ಇರುವುದಿಲ್ಲ, ಕೇವಲ ಇಂಟರ್ವ್ಯೂ ಇರ್ತದ. ಇಂಟರ್ವ್ಯೂನ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ. ಮೊದಲನೇದಾಗಿ ರಿಟರ್ನ್ ಟೆಸ್ಟ್ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಸೀರಿಯಲ್ ನಂಬರ್ 1 ಮತ್ತು ಸೀರಿಯಲ್ ನಂಬರ್ 2 ಹುದ್ದೆಗಳಿಗೆ ಈ ಲಿಖಿತ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗ್ತದ. ಇದರಲ್ಲಿ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ತೆಗೆದುಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಅಂದ್ರೆ ಎಷ್ಟು ಮಾರ್ಕ್ಸ್ ತಗೋಬೇಕ್ರಿ. ತದನಂತರದಲ್ಲಿ ಬ್ಯಾಂಕಿನವರು ನಿರ್ದಿಷ್ಟ ಪಡಿಸ್ತಾರೆ, ಇಷ್ಟು ಮಾರ್ಕ್ಸ್ ತಗೊಂಡ್ರೆ ನೀವು ಈ ಲಿಖಿತ ಸ್ಪರ್ಧಾತ್ಮಕ ಪರೀಕ್ಷೆ ಪಾಸ್ ಆದಂಗ ನೆಕ್ಸ್ಟ್ ನೀವು ಇಂಟರ್ವ್ಯೂಗೆ ಎಲಿಜಿಬಲ್ ಆಗ್ತೀರಿ ಅಂತ ಬ್ಯಾಂಕಿನವರು ನಿರ್ದಿಷ್ಟ ಪಡಿಸ್ತಾರೆ ಸ್ನೇಹಿತರೆ. ಅದನ್ನ ತದನಂತರದಲ್ಲಿ ತಿಳಿಸಲಾಗ್ತದೆ. ಈ ರಿಟರ್ನ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗ ನೋಡೋದಾದ್ರೆ
ಒಟ್ಟಾರೆಯಾಗಿ 220 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದ್ರಿ. ಇಲ್ಲಿ 2 ಸೆಕ್ಷನ್ಗಳು ಬರ್ತಾವ. ಈ 220 ಮಾರ್ಕ್ಸಿಂದ ಎಕ್ಸಾಮ್ದೊಳಗೆ ಒಟ್ಟು 2 ಸೆಕ್ಷನ್ಗಳು ಬರ್ತಾವ. ಒಂದು ಜನರಲ್ ಪೇಪರ್, ಒಂದು ಸ್ಪೆಸಿಫಿಕ್ ಪೇಪರ್ ಅಂತ 2 ಸೆಕ್ಷನ್ಗಳು ಬರ್ತಾವ್ರಿ. ಜನರಲ್ ಪೇಪರ್ದೊಳಗೆ ಟೆಸ್ಟ್ ಆಫ್ ರೀಸನಿಂಗ್, ಕ್ವಾಂಟಿಟಿವ್ ಅಪ್ಟಿಟ್ಯೂಡ್, ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಟೆಸ್ಟ್ ಆಫ್ ರೀಸನಿಂಗಿಗೆ ಸಂಬಂಧಿಸಿದಂಗೆ 50 ಮಾರ್ಕ್ಸಿನ ಪ್ರಶ್ನೆಗಳನ್ನು ಕೇಳಿದರೆ, ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂಗೆ ತಲಾ 35 ಮಾರ್ಕ್ಸಿನ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಒಟ್ಟಾರೆಯಾಗಿ ಜನರಲ್ ಸೆಕ್ಷನ್ 120 ಮಾರ್ಕ್ಸಿಂದ ಇರ್ತದೆ. 90 ನಿಮಿಷ ಸಮಯಾವಕಾಶ ಇರ್ತದೆ. ನೆಕ್ಸ್ಟ್ ಇನ್ನು ಸ್ಪೆಸಿಫಿಕ್ ಪೇಪರ್ಗೆ ಸಂಬಂಧಿಸಿದಂಗೆ ಈ ಸಿವಿಲ್ ಅಥವಾ ಇಲೆಕ್ಟ್ರಿಕಲ್ ಸಂಬಂಧಿಸಿದಂಥ ಪೇಪರ್ ಇದಾಗಿರ್ತದೆ. 100 ಮಾರ್ಕ್ಸಿಂದ ಪೇಪರ್ ಇರ್ತದೆ. 45 ನಿಮಿಷ ಸಮಯಾವಕಾಶ ಇರ್ತದೆ. ಈ 45 ನಿಮಿಷದೊಳಗೆ ನೀವು ಎಕ್ಸಾಮ್ ಅನ್ನು ಬಿಡಿಸ್ಬೇಕಿದೆ. ಇದಕ್ಕೆ ಯಾವುದೇ ರೀತಿಯ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವುದಿಲ್ಲ. ಆಮೇಲೆ ಈ ಕ್ವಶನ್ ಪೇಪರ್ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯೊಳಗೆ ಇರ್ತದೆ, ಕನ್ನಡ ಭಾಷೆಯೊಳಗೆ ಇರುವುದಿಲ್ಲ. ನೆಕ್ಸ್ಟ್ ಈ ಕ್ವಶನ್ ಪೇಪರ್ MCQ ಪ್ಯಾಟರ್ನ್ ಆಗಿರ್ತದೆ. ಅಂದ್ರೆ ಒಂದು ಪ್ರಶ್ನೆ ಇರ್ತದೆ, ಅದಕ್ಕೆ 4 ಆಪ್ಷನ್ಸ್ ಇರ್ತಾವ, ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ. ಆ ಸರಿಯಾದ ಉತ್ತರವನ್ನ ಟಿಕ್ ಮಾಡೋದಿರ್ತದೆ. ಈ ರೀತಿ MCQ ಪ್ಯಾಟರ್ನ್ ಕ್ವಶನ್ ಪೇಪರ್ ಇರ್ತದೆ. ಈ ಎಕ್ಸಾಮ್ದೊಳಗೆ ಮಿನಿಮಮ್ ಮಾರ್ಕ್ಸ್ ತಗೊಂಡಿರಿ ಅಂತಂದ್ರೆ, ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ತಗೊಂಡ್ರೆ ಪರ್ಸನಲ್ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ಇಂಟರ್ವ್ಯೂ 25 ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತದ್ರಿ. 25 ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತದೆ. ಇನ್ನು ಮೆರಿಟ್ ಲಿಸ್ಟ್ ಯಾವ ರೀತಿ ಪ್ರಿಪೇರ್ ಮಾಡಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ರಿಟರ್ನ್ ಟೆಸ್ಟ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಅಂಕಗಳಲ್ಲಿ 70% ಅಂಕಗಳನ್ನು, ಇಂಟರ್ವ್ಯೂನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಅಂಕಗಳಲ್ಲಿ 30% ಅಂಕಗಳನ್ನು ಗಣನೆಗೆ ತೆಗೆದುಕೊಂಡು ಒಟ್ಟು 2 ಕೂಡಿಸಿದ್ರೆ ಯಾರು ಅತಿ ಹೆಚ್ಚು ಅಂಕಗಳು ತಗೊಂಡಿರ್ತೀರೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ತಾರೆ. ಈ ರಿಟರ್ನ್ ಟೆಸ್ಟಿನ ಮಾರ್ಕ್ಸ್ಗಳು ಕೇವಲ ಈ ಸ್ಪೆಸಿಫಿಕ್ ಪೇಪರ್ ಅಂತೇಳಿ ಹೇಳಿಲ್ಲ, ಸ್ಪೆಸಿಫಿಕ್ ಸೆಕ್ಷನ್ ಮಾರ್ಕ್ಸ್ ಮಾತ್ರ ಗಣನೆಗೆ ತಗೊಳ್ತಾರೆ. ಏನು ಸ್ಪೆಸಿಫಿಕ್ ಪೇಪರ್ 100 ಮಾರ್ಕ್ಸ್ ಇತ್ತಲ್ರಿ, ಆ 100 ಮಾರ್ಕ್ಸ್ ನಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿರ್ತೀರೋ ಆ ಅಂಕಗಳನ್ನ ಮಾತ್ರ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡಬೇಕಾದ್ರೆ ಗಣನೆಗೆ ತಗೊಳ್ತಾರೆ ಸ್ನೇಹಿತರೆ. ಜನರಲ್ ಪೇಪರ್ ನ ಅಂಕಗಳು ಗಣನೆಗೆ ತಗೊಳಂಗಿಲ್ಲ. ನೆಕ್ಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಫೈರ್ ಇಂಜಿನಿಯರಿಂಗ್ ವಿಭಾಗದ ಹುದ್ದೆಗಳಿಗೆ ಕೇವಲ ಇಂಟರ್ವ್ಯೂ ಇರ್ತದ್ರಿ. 100 ಮಾರ್ಕ್ಸ್ ಇಂಟರ್ವ್ಯೂ ಇರ್ತದ. ಈ 100 ಮಾರ್ಕ್ಸ್ ಒಳಗೆ ಯಾರು ಅತಿ ಹೆಚ್ಚು ಅಂಕಗಳು ಗಳಿಸಿರ್ತೀರೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ಈ ಗೈಡ್ಲೈನ್ಸ್ ಅನ್ನು ಒಮ್ಮೆ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಇದಿಷ್ಟು SBI ಬ್ಯಾಂಕಿನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಬಗ್ಗೆ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.